ಎಲ್ರಿಗೂ ಹಾಯ್. ಇವತ್ತೊಂದು ಬೂತಾಯಿ ಅಥವಾ ಮತ್ತಿ ಮೀನಿನ ಸೂಪರ್ ಪುಳಿ ಮುಂಚಿ ತೋರಿಸ್ಕೊಡ್ತೇನೆ. ನಾನು ಪುಳಿ ಮುಂಚಿ ಮಾಡುವಾಗ ಸ್ವಲ್ಪ ತೆಳುವೇ ಮಾಡಿದೆ. ಕೆಲವರು ತುಂಬ ತೆಳುವಲ್ಲ, ಗಟ್ಟಿಗಿಂತ ಒಂಚೂರು ತೆಳು. ನನಗೆ ತೆಳುವಾದರೆ ಸ್ವಲ್ಪ ದೋಸೆಗೆಲ್ಲ ಸೂಪರಾಗಿರ್ತದೆ. ಮತ್ತಿ ಅಥವಾ ಬೂತಾಯಿ ಮೀನು ಕೂಡ ಹಾಗೇ ಇತ್ತು. ಇಲ್ಲಿ ನಾನು 600 ಗ್ರಾಮ್ ಬೂತಾಯಿ ಮೀನು ತಗೊಂಡು ಬಂದಿದ್ದೇನೆ. ಅದು ಮಂಗಳೂರು ಬೂತಾಯಿ. ಇದು ಒಂದು 10-15 ನಿಮಿಷ ನಾವು ನೀರಲ್ಲಿ ಹಾಕಿಡುವಾಗ ನಾವು ಇಲ್ಲಿ ಮಸಾಲೆಗೆ ರೆಡಿ ಮಾಡಬೇಕು. ಪುಳಿ ಮುಣ್ಸಿ ಮಾಡುವಾಗ ಬ್ಯಾಡಗಿ ಮೆಣಸು ಜಾಸ್ತಿ ಹಾಕಬೇಕು, ಗುಂಟೂರು ಸ್ವಲ್ಪ ಹಾಕಬೇಕು. ನಾನಿಲ್ಲಿ 20ರಿಂದ ಒಂದು 25ರಷ್ಟು ಬ್ಯಾಡಗಿ ತಗೊಂಡೆ. ನಿಮಗೆ ಸ್ವಲ್ಪ ಸಾರು ಕಡಿಮೆ ಮಾಡಬೇಕಂದ್ರೆ ಬ್ಯಾಡಗಿ ಮೆಣಸು ಒಂದು 15-20 ಸಾಕು. ನನಗೆ ಸಾರು ಮರುದಿನವೂ ತಿಂತೇವೆ ನಾವು. ಹಾಗೆ ಒಂದು 4-5 ಇದು ಉರಿತಾ ಬರುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿಬೇಕು. ಉರಿತಾ ಬರುವಾಗ 4-5 ಗುಂಟೂರು ಹಾಕಿ, ಖಾರ ಕಮ್ಮಿದು ಗುಂಟೂರು ನಮ್ಮದು. ಹಾಗೆ 3/4 ಸ್ಪೂನ್ ಧನಿಯಾ ಬೀಜ ಹಾಕಿ ನಾನೀಗ ಮೀಡಿಯಮ್ ಫ್ಲೇಮಲ್ಲಿ ಉರಿತಾ ಇದ್ದೇನೆ. ಹಾಗೆ 2 ಚಿಟಿಕೆ ಕಾಳು ಮೆಣಸು ಹಾಕಿದೆ. ಕೊನೆಯಲ್ಲಿ 1 ಅಥವಾ 2 ಚಿಟಿಕೆ ಮೆಂತ್ಯ ಕಾಳು ಹಾಕಿ ಸ್ಟವ್ ಕೂಡಲೇ ಆಫ್ ಮಾಡಿ. ಯಾಕಂದರೆ ಯಾವುದು ಕೂಡ ಸೀದು ಹೋಗಬಾರ್ದು. ಈಗ ನಾನು ಹುರಿದಿದ್ದು ನೋಡಿ, ಉರಿಲಿಕ್ಕೆ ಘಮ ಘಮ ಅಂತ ಹುರಿದಿದ್ದೇನೆ, ಆದರೆ ಅದೇ ರೀತಿಯಲ್ಲಿ ಸೀದು ಕೂಡ ಹೋಗಿಲ್ಲ. ಒಂದು ಚೂರು ಸೀದು ಹೋದರೆ ಖಂಡಿತವಾಗಿ ಸಾರು ಕಹಿ ಬರ್ಬೋದು. ಹಾಗಾಗಿ ನೋಡಿ ಹಾಕಿ. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ದೊಡ್ಡ ನಿಂಬೆಹಣ್ಣಿನ ಗಾತ್ರದೊಂದು ಹುಣಸೆ ಹಣ್ಣು ತಗೊಂಡಿದ್ದೇನೆ. ಹಸಿ ಮಾವಿನಕಾಯಿ ಕೂಡ ಹಾಕ್ತೇನೆ. ಅದಕ್ಕಾಗಿ ದೊಡ್ಡ ನಿಂಬೆಹಣ್ಣಿಗಿಂತ ಸ್ವಲ್ಪ ಜಾಸ್ತಿನೇ ಬೇಕು, ಪುಳಿ ಮುಂಚೆ ಅಲ್ವಾ. ಈಗ ನೀರು ಹಾಕಿ ಅರಿಶಿನ ಪುಡಿ ಕೂಡ ಹಾಕಿ ತುಂಬ ನೈಸಾಗಿ ರುಬ್ಕೊಂಡು ಬರಬೇಕು. ಎಷ್ಟಾಗುತ್ತೋ ಅಷ್ಟು ನೈಸಾಗಿ ರುಬ್ಬಿದರೆ ನಮ್ಮ ಪುಳಿ ಮುಂಚಿ ಸೂಪರಾಗಿರ್ತದೆ ಮತ್ತು ಸಾರು ಬೇಗ ಕೆಟ್ಟು ಹೋಗೋದಿಲ್ಲ. ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಹೇಗೂ ಕೆಟ್ಟು ಹೋಗೋದಿಲ್ಲ. ಈಗ ನಮ್ಮ ಕಡ್ದಿದ್ದು ಅಥವಾ ರುಬ್ಬಿದ್ದು ಆಯಿತು. ಈಗ ಮಣ್ಣಿನ ಪಾತ್ರೆ ರೆಡಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮೀನು ನೀರಲ್ಲಿ ಹಾಕಿದ್ದನ್ನು ಕೂಡ ಸೂಪರಾಗಿ ಕ್ಲೀನ್ ಮಾಡಬೇಕು. ನಾನು ಅಲ್ಲೇ ಕತ್ತರಿಸ್ಕೊಂಡು ಬಂದ ಕಾರಣ ಒಂದೊಂದೇ ಮೀನನ್ನು ಕ್ಲೀನ್ ಮಾಡಿ ಮತ್ತೆ 3-4 ಸಲ ತೊಳಿತೇನೆ. ಯಾಕಂದರೆ ಮತ್ತಿ ಅಥವಾ ಬೂತಾಯಿ ಮೀನು, ಬಂಗುಡೆ ಮೀನೆಲ್ಲ ಅದರಲ್ಲಿ ಮೇಲೆ ಒಂದು ರೀತಿ ಇದಿರುತ್ತಲ್ವ, ಎಲ್ರಿಗೂ ಗೊತ್ತು. ಅದನ್ನು ಏನು ಹೇಳೋದು ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ತುಂಬ ಸೂಪರಾಗಿ ಕ್ಲೀನ್ ಮಾಡಬೇಕು. ಈಗ 2-3 ಸಲ ತೊಳೆದಾಗ ಕೆಲವರು ಅರಿಶಿನ ಕಲ್ಲು ಉಪ್ಪು ಹಾಕಿ ತೊಳಿತಾರೆ. ಅದನ್ನು ಕೂಡ ಮಾಡ್ಬೋದು ಬೇಕಂದರೆ. ಈಗ ನೋಡಿ, ನಮ್ಮ ಮತ್ತಿ ಮೀನು ಮದುಮಗಳ ಥರ ಎಷ್ಟು ಕ್ಲೀನ್ ಆಯ್ತಲ್ವ. ಈಗ ಟೊಮೆಟೊ 1, ಈರುಳ್ಳಿ ಮೀಡಿಯಮ್ ಸೈಜ್ ಅಥವಾ ಚಿಕ್ಕದೊಂದು ನಮ್ಮ ಕಿರುಬರಳ ಅರ್ಧದಷ್ಟು ಶುಂಠಿ, ಖಾರ ಮೀಡಿಯಮ್ ಖಾರ ಇರುವ ಒಂದು 6-7 ಹಸಿಮೆಣಸಿನಕಾಯಿ ಕಟ್ ಮಾಡಿ ನಾನು ಇಟ್ಟಿದ್ದೇನೆ. ಇದು ನಮ್ಮ ಪುಳಿ ಮುಂಚಿಗೆ ಹಾಕಲಿಕ್ಕೆ. ನಾನು ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಹಾಕೋದ್ರಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು. ನಾವು ತೆಂಗಿನಕಾಯಿ ಸಾರಿಗೆ ಎಣ್ಣೆ ಹಾಕೋದಿಲ್ಲ. ಮಣ್ಣಿನ ಪಾತ್ರೆ ಚೆಂದವಾಗಿ ಬಿಸಿ ಮಾಡಬೇಕು. ಒಂದು 2 ಸ್ಪೂನಷ್ಟು, 2 ಅಥವಾ 2 ಸ್ಪೂನ್ವರೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ನಿಮಗೆ ಯಾವುದು ಎಣ್ಣೆ ಬೇಕೋ ಅದು ಹಾಕ್ಕೊಳ್ಳಿ. ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ನಾವು ಕತ್ತರಿಸಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಶುಂಠಿ ಒಂದೊಂದೇ ಹಾಕ್ತಾ ಬನ್ನಿ. ಹಾಕಿ ಒಂದು 5 ನಿಮಿಷ, ಕನಿಷ್ಠ ಪಕ್ಷ 5 ನಿಮಿಷ ನೀವು ಫ್ರೈ ಮಾಡಬೇಕು. ಒಳ್ಳೆ ಫ್ರೈ ಆಗಬೇಕು. ಯಾಕಂದರೆ ಯಾವುದು ಕೂಡ ಹಸಿ ವಾಸನೆ ಬರಬಾರ್ದು. ಹಾಗಾಗಿ ಈಗ ಮೆಣಸಿನ ಮಸಾಲೆ ಹಾಕಿ ಅದಕ್ಕೆ ಬೇಕಾದ ನೀರನ್ನು ಕೂಡ ಸೇರಿಸಿ, ಗಟ್ಟಿ ಬೇಕಂದರೆ ನೀವು ಸ್ವಲ್ಪ ಮೊಸರಿನಷ್ಟೇ ಗಟ್ಟಿ ಮಾಡಿ. ನಿಮಗೆ ಸ್ವಲ್ಪ ನನ್ನಾಗಿ ತೆಳು ಬೇಕಂದರೆ ಮೊಸರಿಗಿಂತ ಸ್ವಲ್ಪ ತೆಳು ಮಾಡಿ, ಹಾಲಿಗಿಂತ ಸ್ವಲ್ಪ ಗಟ್ಟಿ ಮಾಡಿ ಸಾಕು. ಕೆಲವರು ಹೆಚ್ಚಿನವ್ರು ಗಟ್ಟಿ ಮಾಡ್ತಾರೆ, ಮಂಗಳೂರು ಭಾಗದವರೆಲ್ಲ. ಈಗ ಹಾಗೆ ಕುದೀತಾ ಇರುವಾಗ ಮಾವಿನಕಾಯಿ, ಉಪ್ಪು ಎಲ್ಲ ಸೇರಿಸಿದೆ. ಈಗ ನೋಡಿ, ತೊಳೆದಿಟ್ಟ ಮೀನು ನೋಡಿ ಎಷ್ಟು ಸೂಪರಾಗಿದೆ ಅಲ್ವ. ಈಗ ಒಂದೊಂದೇ ಮೀನು ಹಾಕಿ, ಇದು ಮೀಡಿಯಮ್ ಗಾತ್ರದ ಮೀನಲ್ವ, ಒಂದು 3 ನಿಮಿಷದಷ್ಟು ಕಾಲ ಬೇಯಿಸಿ ಸಾಕು. ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಅಲ್ಲೇ ಬೇಯುತ್ತೆ ಮೀನು. 2 ನಿಮಿಷನೂ ಸಾಕು. ಆದರೆ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ 3 ನಿಮಿಷ ಅಂತ ಹೇಳ್ತಾ ಇದ್ದಾರೆ. 3 ನಿಮಿಷ ಮಾಡಿ. ಆಮೇಲೆ ಇದನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡ್ಬೋದು, ಮಣ್ಣಿನ ಪಾತ್ರೆಯಲ್ಲಿ ಕೆಟ್ಟು ಹೋಗೋದಿಲ್ಲ, ಟೇಸ್ಟಿಯಾಗಿರ್ತದೆ ಅಂತ. ಹಾಗೆ ನಮ್ಮ ಬೂತಾಯಿ ಮೀನು ಸಾರು ರೆಡಿ ಆಯಿತು. ಎಲ್ಲರೂ ಮನೆಯಲ್ಲಿ ಹೋಗಿ ಹೀಗೆ ಮಾಡಿ, ನಿಮಗೆ ಅಂಗಡಿಯಲ್ಲೇ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ, ಏನೂ ಇಲ್ಲ. ಇಲ್ಲಿ ಬಂದು ಅದನ್ನು ಇನ್ನೂ 1-2 ಸಲ ಮೇಲ್ಭಾಗ ಕ್ಲೀನ್ ಮಾಡಿ ಮತ್ತೆ ತೊಳೆದ್ರೆ ಆಯಿತು. 3-4 ಸಲ ಚೆನ್ನಾಗಿ ತೊಳೀರಿ. ಎಲ್ರಿಗೂ ಟಾಟಾ ಬಾಬಾಯ್. ನಿಮ್ಮದೆಲ್ಲ ಪ್ರೀತಿ ಸಪೋರ್ಟ್ ಸಹಕಾರ ಇರಲಿ. ಮತ್ತಷ್ಟು ಒಳ್ಳೊಳ್ಳೆಯ ಅಡುಗೆಯೊಂದಿಗೆ, ಸುಲಭದ ಅಡುಗೆಯೊಂದಿಗೆ ನಾನು ಬರ್ತೇನೆ. ನಿಮ್ಮ ಪ್ರೀತಿ ಇಲ್ಲಾಂದರೆ ನಾವು ಇಲ್ಲಿ ಯೂಟ್ಯೂಬಲ್ಲಿ ಏನು ಮಾಡಲಿಕ್ಕೂ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ರಿಗೂ ಟಾಟಾ ಬಾಬಾಯ್. ಸಿ ಯು, ಟೇಕ್ ಕೇರ್.